ನೆನಪಿನ ಶಕ್ತಿಗೂ ನಮ್ಮ ಶುದ್ಧ ಜೀವನಕ್ಕೂ 100ಕ್ಕೆ 100ರಷ್ಟು ಸಂಬಂಧ ಇದೆ. ಶುದ್ಧ ಜೀವನ ಅಂದ್ರೇನು? ಕಾಯ ವಾಚ ಮನಸ್ಸ. ನಾವು ಶುದ್ಧವಾಗಿರಬೇಕು. ಶರೀರವನ್ನು ವ್ಯಾಯಾಮಾದಿಗಳ ಮೂಲಕ ಶುದ್ಧ ಮಾಡ್ಕೋಬೇಕು. ಮನಸ್ಸನ್ನು ಉನ್ನತ ಚಿಂತನೆಗಳಿಂದ ಶುದ್ಧ ಮಾಡ್ಕೋಬೇಕು. ಮನಸ್ಸು ಮಲ್ಲಿಗೆಯ ಬುಟ್ಟಿ ಆಗಬೇಕೇ ಹೊರತು ಕಾರ್ಪೊರೇಷನ್ ತೊಟ್ಟಿ ಆಗಬಾರ್ದು. ಸತ್ಕಾರ್ಯ ಮಾಡೋದ್ರ ಮೂಲಕ ಸದ್ಬುದ್ಧಿ ಜಾಗೃತವಾಗುತ್ತೆ. ಸದ್ಬುದ್ಧಿ ಮತ್ತಷ್ಟು ಸತ್ಕಾರ್ಯಕ್ಕೆ ಪ್ರೇರಣೆ ಕೊಡುತ್ತೆ. ಒಳ್ಳೆ ಕೆಲಸ ಮಾಡಬೇಕು. ಯಾಕೆ ಒಳ್ಳೆ ಕೆಲಸ ಮಾಡಬೇಕು? ಸಮಾಜ ಎಷ್ಟು ಪಾಠ ಹೇಳ್ಕೊಟ್ಟಿದೆ ನಮಗೆ. ನಮ್ಮ ಖುಷಿಗೆ ಮಾಡಬೇಕು. ನಾವು ಸುಮ್ಮನೆ ಇವತ್ತು ಗಿಡ ಹಾಕ್ಬಿಟ್ಟು ನಾಳೆ ಪೇಪರಲ್ಲಿ ಬಂದುಬಿಡುತ್ತೆ ವನ ಮಹೋತ್ಸವ, ನಾಳೆ ಅದು ತಬ್ಬಲಿ ಗಿಡಗಳಾಗ್ಬಿಡುತ್ತೆ. ಯಾರು ಅದಕ್ಕೊಂದು ಲೋಟ ಒಂದು ಉದಾಹರಣೆ ನೀರು ಹಾಕೋರು ಇರಲ್ಲ. ಈ ಗಾಂಧಿ ಜಯಂತಿ ದಿವಸ ಎಲ್ಲ ವಾಲಂಟ್ರಿ ಆರ್ಗನೈಸೇಷನ್ಸ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾರೆ. ಅವ್ರಿಗೆ ಪಫ್ ತಿನ್ನಿಸ್ತಾರೆ, ಬಂದು ತಿನ್ನಿಸ್ತಾರೆ, ಸಿಕ್ಕಾಪಟ್ಟೆ ತಿಂದು ಮಾರನೇ ದಿವಸ ಅವ್ರಿಗೆಲ್ರಿಗೂ ಕೂಡ ಡಿಸೆಂಟ್ರಿ